ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಉಂಟಾಗಿದೆ. ಹಾಗಾಗಿ ಚಿಕಿತ್ಸೆಗಂತ ಹೇಳಿ ಅಮೆರಿಕಕ್ಕೆ ತೆರಳ್ತಾ ಇದ್ದಾರೆ ನಟ ಶಿವರಾಜ್ ಕುಮಾರ್. ಪತ್ನಿ ಗೀತಾ, ಪುತ್ರಿ ನಿವೇದಿತಾ ಜೊತೆ ಶಿವಣ್ಣ ಅಮೆರಿಕಕ್ಕೆ ತೆರಳಿದ್ದಾರೆ. ಶಿವಣ್ಣ ಚೇತರಿಕೆಗಾಗಿ ಆಪ್ತರು, ಅಭಿಮಾನಿಗಳು, ಕನ್ನಡಿಗರು ಬೇಡಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸುದೀಪ್ ಸೇರಿ ಗಣ್ಯರಿಂದ ಹಲವಾರು ನಟರು ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಮೆರಿಕಕ್ಕೆ ಹೋಗೋದಕ್ಕಿಂತ ಮುಂಚೆ ಶಿವಣ್ಣ ಭಾವುಕರಾಗಿದ್ದಾರೆ. ನಾನು ಧೈರ್ಯವಾಗಿದ್ದೇನೆ, ನಿಮ್ಮೆಲ್ಲರ ಹಾರೈಕೆ ಇದೆ, ಆಶೀರ್ವಾದ ಇದೆ. ಅಭಿಮಾನಿಗಳು, ಸಂಬಂಧಿಕರನ್ನ ಕಂಡು ಶಿವಣ್ಣ ಭಾವುಕರಾಗಿದ್ದಾರೆ. ನಯಾನಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಯಾನಿ ಕ್ಯಾನ್ಸರ್ ಇದೆ. ಆ ಹಿನ್ನೆಲೆಯಲ್ಲಿ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದಕ್ಕೆ, ಅಲ್ಲಿ ಆಪರೇಷನ್ ಅನ್ನ ಮಾಡಿಸಿಕೊಳ್ಳೋದಕ್ಕೆ ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ತೆರಳ್ತಾ ಇದ್ದಾರೆ. ಅಮೆರಿಕಕ್ಕೆ ತೆರಳೋದಕ್ಕಿಂತ ಮುಂಚೆ ಶಿವರಾಜ್ ಕುಮಾರ್ ಅವರು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡು ಬಂದಿದ್ರು. ಗೀತಾ ಶಿವರಾಜ್ ಕುಮಾರ್ ಜೊತೆ ದೇವರ ದರ್ಶನವನ್ನ ಪಡೆದು ನಂತರ ಅಮೆರಿಕಕ್ಕೆ ತೆರಳಿದ್ದಾರೆ. ಅಮೆರಿಕಕ್ಕೆ ತೆರಳೋದಕ್ಕಿಂತ ಮುಂಚೆ ಹಲವಾರು ನಟರು ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅವರನ್ನ ನೋಡಿ ಭಾವುಕರಾಗಿದ್ದಾರೆ. ಅದರಲ್ಲೂ ಕರುನಾಡ ಚಕ್ರವರ್ತಿಯಾಗಿರುವಂತಹ ಶಿವರಾಜ್ ಕುಮಾರ್ ಅವರನ್ನ ಕಿಚ್ಚ ಸುದೀಪ್ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಅಪ್ಪುಗೆಯನ್ನ ನೀಡಿ ಸುದೀಪ್ ಅವರು ಕೂಡ ಭಾವುಕರಾಗಿದ್ದಾರೆ. ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು ಕೂಡ ಅಭಿಮಾನಿಗಳನ್ನ ನೆನೆದು ಭಾವುಕರಾಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಬೇಡಿಕೆಯಂತೆ ನಾನು ಹುಷಾರಾಗಿ ಬರ್ತೀನಿ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಡಿಸೆಂಬರ್ 24ಕ್ಕೆ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ. ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರ ಜೊತೆಗೆ ಪತ್ನಿ ಹಾಗೂ ಪುತ್ರಿ ನಿವೇದಿತಾ ಕೂಡ ತೆರಳಿದ್ದಾರೆ. ಅದಕ್ಕಿಂತ ಮುಂಚೆ ಮಧು ಬಂಗಾರಪ್ಪನವರು ಕೂಡ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತಿದೆ, ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಇರೋದು ಆದರೂ ಒಂದು ಸ್ವಲ್ಪ ಆತಂಕ ಇರುತ್ತೆ. ಅದಕ್ಕೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ, ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ಥರ ನಡೀತೆ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರವಾಗಿಲ್ಲ. ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶ್ವಾಸ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವ್ರು ತೋರಿಸಿದ ಅಭಿಮಾನ ಇರ್ಬೋದು. ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ರು. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮ ಮೇಲೆ ಇಟ್ಟಿದೆ. ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ ಜನವರಿ 25th ಫ್ಲೈಟ್ ಅಲ್ಲಿಂದ 26th ಇರ್ತೀನಿ. ಮಿಸ್ ಮಾಡ್ಕೊತೀನಿ ಎಲ್ರೂ. ಜನವರಿ 1st ಇರಲ್ಲ, ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೆಯದಾಗಲಿ. ನಮಗೇನು 20th UI ರಿಲೀಸ್ ಆಗ್ತಿದೆ, ಆ ಚಿತ್ರಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್, ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ಗ್ಲೋರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಈಗ ನಾನು ಗೀತಾ, ನಾನು ಚಿಕ್ಕ ಮಗಳು ಹೋಗ್ತೀನಿ, ನಿವೇದಿತಾ. 28ನೇ ತಾರೀಕು ಮದುವೆ ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಅಂತ, ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ರು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದರಲ್ಲಿದೆ. ಏನು ಯಾರು ಭಯ ಪಡಬೇಕಾದಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದೊಂದಿದೆ. ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾಕಂದರೆ ಇಲ್ಲಾಂದರೆ ಈ ಒಂದು 2 days 3 days ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡ್ತೀವಿ, ಹಾರ್ಟ್ ರೇಟ್ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್
ಕಲ್ಚರ್ ರಿಪೋರ್ಟ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ, ಆಮೇಲೆ ಒಂದು ಧೈರ್ಯ. ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬಿಟ್ಟು ಬನ್ನಿ ಸರ್. ಶಶಿಧರ್ ಅವರು, ದಿಲೀಪ್ ನನ್ನ ಸರಿಂದ ಈಸ್ ಯೂರಾಲಜಿಸ್ಟ್, ಅದರಿಂದ ಐ ಥಿಂಕ್ ಎವ್ರಿಬಡಿ ತುಂಬಿದೆ. ನಮಗೆ ಒಂದು ಸ್ವಲ್ಪ ಅದು ಇದಕ್ಕೆ ಹೋಗ್ತದೆ US ಮಯಾಮಿಗೆ ಹೋಗ್ತಿದೆ, ಅಲ್ಲೇ ಸರ್ಜರಿ ಇದೆ. ಏನಿಲ್ಲ, ಅವ್ರ ಪ್ರೀತಿ ಅವತ್ತು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಅದು ಲವ್ ಆ್ಯಂಡ್ ಅಫೆಕ್ಷನ್. ನನ್ನ ಫ್ಯಾಮಿಲಿ ಹೆಂಗೋ ಅವರು ಅಷ್ಟೇ, ಅವರ ಪ್ರೀತಿ ಅವರ. ಅಂದರೆ ಟ್ರಾನ್ಸಿಟಲ್ಲಿ ಹೋಗ್ತೀವಿ ಸರ್ ಇಲ್ಲಿಂದ ದುಬೈ. ಹೌದು, ಟ್ರಾನ್ಸಿಟ್. ಅಲ್ಲಿಂದ ಬೆಳಗ್ಗೆ 2 ಗಂಟೆ ಫ್ಲೈಟ್. ಸೊ ಸ್ಟ್ರೈಟ್ ಮಯಾಮಿ 24ನೇ ತಾರೀಕು ಸರ್ಜರಿ. ಆ್ಯಂಡ್ January 26th I'm ಬ್ಯಾಕ್. ಅದು ಇದಕ್ಕೆ ಹೋಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.